ಸೊ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನವೀನ್ ಟಾಕ್ಸ್. ಸೊ ಸ್ನೇಹಿತರೆ, ಇವತ್ತು ನಾವು ಬಂದ್ಬಿಟ್ಟು ಜಯನಗರ ಇಲ್ಲಿರೋ ಜಯನಗರ ಆಟೋ ಮ್ಯಾಕ್ ಬಂದಿದ್ದೀವಿ. ಸೊ ಈ ಒಂದು ಶೋರೂಮ್ ಅಲ್ಲಿ ಏನ್ ಬಜೆಟ್ ಇಂದ ಕಾರ್ಸ್ಗಳು ಅವೈಲೇಬಲ್ ಐತೆ, ಹಾಗೂ ಈ ಒಂದು ಶೋರೂಮ್ ಎಕ್ಸಾಕ್ಟ್ ಲೊಕೇಶನ್, ಲೋನ್ ಆಫರ್, ಪ್ರತಿಯೊಂದು ವಿಡಿಯೋ ಎಂಡಲ್ಲಿ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ನಮ್ಮ ಚಾನಲ್ಗೆ ನೀವು ಏನಾದ್ರು ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಳ್ಳಿ. ಅದಾದ ಕಾರ್ ಅವೈಲೇಬಲ್ ಬೇಕು ಅನ್ನೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರು ಮತ್ತೆ ಲೊಕೇಶನ್ ಎರಡು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ. ಸೊ ಸರ್ ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ಸಮೀರ್ ಪಾಷಾ ಅಂತ. ಸರ್, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? 5 ವರ್ಷದಿಂದ ಮಾಡ್ತಾ ಇದ್ದೀನಿ. 5 ವರ್ಷದಿಂದ. ಸೊ ಇದು ಒಂದೇ ಶೋರೂಮ್ ಐತೆ ಇಲ್ಲ ಬೇರೆ ಯಾವ್ದಾದ್ರು ಬ್ರಾಂಚ್? ಒಂದು ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಒಂದು ಶೋರೂಮ್ ಇದೆ, ಓಕೆ. ಜಯನಗರ ಆಟೋಮ್ಯಾಕ್ ಅಂತ, ಶ್ರೀನಗರ ಬಸ್ ಸ್ಟ್ಯಾಂಡ್ ಹತ್ರ ಬರುತ್ತೆ. ಓಕೆ. ಅಲ್ಲಿ ಹೋದ್ರೆ ನಿಮ್ಗೆ ಅಲ್ಲೂ ಸಿಗೋದು ಗಾಡಿ. ಸೊ ಪ್ಲಸ್ ಜೆಪಿ ನಗರ ಯೂನಿಟ್ 2 ಇದು. ಓಕೆ. ಇದು ನಂದಿನಿ ಹೋಟ್ಲ್ ಹತ್ರ ಬಂದ್ರೆ ನಿಮ್ಗೆ 24th ಮೇನ್ ರೋಡ್ ಬರುತ್ತೆ, ಅಲ್ಲೇ ಬರುತ್ತೆ ನಿಮ್ಗೆ. ಓಕೆ ಸರ್. ಸರ್, ಇವಾಗ ಏನ್ ಬಜೆಟ್ ಇಂದ ಶುರು ಆಗ್ತಿದೆ ಸರ್? ಸೊ ಸ್ಟಾರ್ಟಿಂಗ್ ಪ್ರೈಸ್ ಅಂದ್ರೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ 3 lakh 4 lakh ಗಂಟ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. 3 lakh 4 lakh. ಸರ್, ಇವಾಗ ಅದಕ್ಕಿಂತ ಕಡಿಮೆ ಬಜೆಟ್ ಅಲ್ಲಿ ಉಡ್ಕೊಂಡ್ ಬರೋರು ಇದಾರೆ. ಸೊ ಅವ್ರಿಗೆ ಯಾವ ತರ ಬೇರೆ ಅರೇಂಜ್ ಮಾಡ್ಕೊಡ್ತೀವಿ, ಬೇಕಾದ್ರೆ ಅರೇಂಜ್ ಮಾಡ್ಕೊಡ್ತೀರಾ? ನಮ್ಮ ಮುಂದೆ ಹ್ಯುಂಡೈ ಇದೆ. ಸೊ ಇದು ಏನ್ ಮಾಡೆಲ್, ಏನ್ ವೇರಿಯಂಟ್ ಗಾಡಿ ಸರ್ ಇದು? ಸರ್, ಇದು 2012 ಮಾಡಲು ವರ್ನಾ ಫ್ಲೂಡಿಕ್. ಓಕೆ. 69,000 ಓಡಿದೆ. ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಕ್ಲಾಸ್ ಆಗಿದೆ. 3rd ಓನರ್ ವೆಹಿಕಲ್ ಇದು. 3rd ಓನರ್. ಓಕೆ. ಸೊ ಟೈರ್ ಕಂಡೀಷನ್ಸ್ ನೋಡಬಹುದು, ಎಲ್ಲ ಚೆನ್ನಾಗಿದೆ ಸರ್. ಓಕೆ. ಡೋರ್ ಎಲ್ಲ ಓಪನ್ ಮಾಡಿ ನೋಡಿ, ಡ್ಯಾಶ್ ಬೋರ್ಡ್ ನೋಡಿ, ಎಲ್ಲ ಸೂಪರ್ ಆಗಿದೆ ಗಾಡಿ. ಸೊ ಇಂಟೀರಿಯರ್ ಫೀಚರ್ಸ್ ಏನೈತೆ ಸರ್ ಇದರಲ್ಲಿ? ಏನ್ ಸರ್ ಫೀಚರ್ಸ್ ಏನೈತೆ ಇಂಟೀರಿಯರ್? ಫ್ಯೂಚರ್ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ ನಿಮಗೆ. 2 ಏರ್ ಬ್ಯಾಗ್ಸ್ ಕೊಡ್ತಾರೆ. ಓಕೆ. ಮ್ಯಾಗ್ ವೀಲ್ ಬರುತ್ತೆ. ಓಕೆ. ಸರ್, ಇದು ಕೋಟಿಂಗ್ ಪ್ರೈಸ್? ಕೋಟಿಂಗ್ ಪ್ರೈಸ್ ಇದು 3,75,000 ಹೇಳ್ತಾ ಇದೀವಿ. 3,75,000. ನಮ್ಮ ಮುಂದೆ ಜೀಪ್ ಇದೆ. ಸೊ ಇದು ಏನ್ ಮಾಡೆಲ್, ಏನ್ ವೇರಿಯಂಟ್ ಗಾಡಿ ಸರ್? ಇದು ಒಂದು 2021 ಮಾಡಲು. ಓಕೆ. ಇದು ಬಂದು 39,000 ಏನೋ ಓಡಿದೆ ವೆಹಿಕಲ್ ಇದು. 39,000. ಹೌದು. ಓಕೆ. ಓನರ್ಶಿಪ್ ಸರ್? ಓನರ್ಶಿಪ್ ಸಿಂಗಲ್ ಓನರ್, ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಸರ್, ಫೀಚರ್ಸ್ ಏನೈತೆ ಸರ್ ಇಂಟೀರಿಯರ್ಸ್ ಅಲ್ಲಿ? ಫೀಚರ್ಸ್ ಎಲ್ಲ ನೋಡಿ, ಎಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್ ಇದು. ಸೊ ಫುಲ್ಲಿ ಲೋಡೆಡ್ ವೆಹಿಕಲ್. ಸೊ ನೋಡಬಹುದು ಸ್ನೇಹಿತರೆ ಇಂಟೀರಿಯರ್ಸ್. ಓಕೆ. ಸರ್, ಇದು ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ ಸರ್? ಇದು 20,75,000 ಕೊಟ್ಟು ಮಾಡ್ತಾ ಇದೀವಿ. ಓಕೆ. ಇದು ಮಾಡಿ ಕೊಟ್ಟು. ಸೊ ನೆಕ್ಸ್ಟ್ ನಾವು ಮುಂದೆ ವೋಲ್ಕ್ಸ್ ವ್ಯಾಗನ್ ಇದೆ. ಸೊ ಇದು ಏನ್ ವೇರಿಯಂಟ್, ಏನ್ ಗಾಡಿ ಸರ್? ಇದು 2012 ಮಾಡಲ್. ಓಕೆ. ಸೆಕೆಂಡ್ ಓನರ್. ಓಕೆ. 79,000 ಕಿಲೋಮೀಟರ್ ಓಡಿದೆ. ಓಕೆ. ಕಂಫರ್ಟ್ ಲೈನ್ ಇದು. ಕಂಫರ್ಟ್ ಲೈನ್. ಇದು 4 lakh ನಿಮಗೆ ಕೊಡ್ತೀವಿ ಸರ್. ಇದು 4 lakh ಗೆ ಪ್ರೈಸ್ ಮಾಡ್ತಾ ಇದೀರಾ? 4 lakh ಕೊಡ್ತೀವಿ. ಓಕೆ. ಸರ್, ಇದು ಓನರ್ಶಿಪ್ ಏನಂದ್ರಿ ಸರ್? ಓನರ್ ಸೆಕೆಂಡ್ ಓನರ್ ಸರ್ ಇದು. ಸೆಕೆಂಡ್ ಓನರ್ ಗಾಡಿ. ಓಕೆ. ಸೊ ನೋಡಬಹುದು ಸರ್, ಎಷ್ಟು ರನ್ ಆಗಿದೆ ಸರ್ ಗಾಡಿ? ಇದು 79,000 ಕಿಲೋಮೀಟರ್ ಓಡಿದೆ. 79,000. ಹೌದು. ಓಕೆ. ಸೊ ಇದು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಇದೆಲ್ಲ? ಎಲ್ಲ ಅಪ್ಡೇಟ್ ಇದೆ. ಸೊ ಪ್ರತಿಯೊಂದು ಎಲ್ಲ ಇನ್ಶೂರೆನ್ಸ್ ಎಲ್ಲ ಇದೆ. ಒಂದ್ ವೇಳೆ ಯಾವ್ದಾದ್ರು ಗಾಡಿ ಎಕ್ಸ್ಪೈರ್ ಆಗಿದ್ರೆ ಹೆಂಗ್ ಸರ್, ಸ್ಪಾಟ್ ಅಲ್ಲೇ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಸ್ಪಾಟ್ ಅಲ್ಲೇ ಮಾಡ್ಕೊಡ್ತೀವಿ. ಓಕೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಸ್ಕಾರ್ಪಿಯೋ ಇದೆ. ಸೊ ಏನ್ ಮಾಡೆಲ್, ಏನ್ ವೇರಿಯಂಟ್ ಗಾಡಿ ಸರ್? ಇದು ಬಂದು 2022 ಮಾಡಲ್, S11. ಓಕೆ. ವೈಟ್ ಕಲರ್. ಓಕೆ. ಇದು ಬಂದು ಒಂದು 22,000 ಓಡಿದೆ. 22,000. 22,000 ಕಿಲೋಮೀಟರ್ ರನ್ ಆಗಿದೆ ಸ್ನೇಹಿತರೆ. ನೋಡಬಹುದು ಇಂಟೀರಿಯರ್ ಫೀಚರ್ಸ್ ಎಲ್ಲ. ಸರ್, ಇದು ಎಷ್ಟನೇ ಓನರ್ಶಿಪ್ ಸರ್ ಗಾಡಿ? ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸಿಂಗಲ್ ಓನರ್ ವೆಹಿಕಲ್. ಏನ್ ಮಾಡೆಲ್ ಸರ್? ಇದು ಮಾಡಲ್ 2022 ಮಾಡಲ್. ಓಕೆ. ಸಿಂಗಲ್ ಓನರ್. 18 lakhs ನೆಗೋಷಿಯಬಲ್ ಇದು. 18 lakhs. 18 lakhs ನೆಗೋಷಿಯಬಲ್. ಓಕೆ. ಸೊ 18 lakhs ಸ್ನೇಹಿತರೆ. ಇನ್ನ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಒಂದ್ಸಲ ಶೋರೂಮ್ ವಿಸಿಟ್ ಮಾಡಿ. ನೆಕ್ಸ್ಟ್ ನಾವು ಮುಂದೆ ಟೊಯೋಟಾ ಇದೆ. ಸೊ ಇದು ಏನ್ ಮಾಡೆಲ್, ಏನ್ ವೇರಿಯಂಟ್ ಗಾಡಿ ಸರ್? ಸರ್, ಇದು 2022 ಮಾಡಲ್, ಫಾರ್ಚುನರ್. ಓಕೆ. ಮ್ಯಾನ್ಯುವಲ್. ಹೌದು. ಓಕೆ. ಇದು ಮ್ಯಾನ್ಯುವಲ್ ಬಂದು ವೈಟ್ ಕಲರ್. ಹಾ ಸರ್. ಓನರ್ಶಿಪ್ ಸರ್? ಓನರ್ಶಿಪ್ ಸಿಂಗಲ್ ಓನರ್ ವೆಹಿಕಲ್. 69,000 ಓಡಿದೆ. 60,000? 69,000 4x2 ಇದು. 69,000 ಓಡಾಯ್ತು. ಓಕೆ ಸರ್. ಇದ್ರ ಬಂದು 36 lakh ಹೇಳ್ತಾವ್ರೆ. ಇದು 36,000. ಸರಿ, 36 ಲಕ್ಷ. ಓಕೆ. ನೆಗೋಷಿಯಬಲ್ ಆಗುತ್ತೆ. ಪ್ರೈಸ್ ನೆಗೋಷಿಯಬಲ್ ಐತೆ. ಸೊ ಇದು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಐತೆ. ಸೊ ಏನು ಪ್ರಾಬ್ಲಮ್ ಇಲ್ಲ ಗಾಡಿಯಲ್ಲಿ. ಒಂದ್ಸಲ ವಿಸಿಟ್ ಮಾಡಿ, ಗಾಡಿ ಟೆಸ್ಟ್ ಡ್ರೈವ್ ಮಾಡಿ. ಸೊ ಇನ್ನಿಷ್ಟು ಮಾಹಿತಿ ಪಡ್ಕೋಬೇಕಂದ್ರೆ ಶೋರೂಮ್ ವಿಸಿಟ್ ಮಾಡಲೇಬೇಕಾಗುತ್ತೆ. ಮಾರುತಿ ಸುಜುಕಿ ಬಲೆನೋ ಇದೆ. ಸೊ ಇದು ಏನ್ ಮಾಡೆಲ್ ಗಾಡಿ ಸರ್?
ಸರ್ ಇದು 2015 ಮಾಡಲು ಡೆಲ್ಟಾ ವೇರಿಯಂಟ್ ಆಟೋಮೆಟಿಕ್ ವರ್ಷನ್ ಇದು ಆಟೋಮೆಟಿಕ್ ವರ್ಷನ್, ಪೆಟ್ರೋಲ್ ಗಾಡಿ. ಓಕೆ, ಇದು ಬಂದು 6,25,000 ಕೋಟಿಂಗ್ ಇದೆ ನಮ್ದು. 6,25,000. ಹೌದು. ಓಕೆ ಸರ್. ಪೆಟ್ರೋಲ್. ಸೊ ನಾವು ಹಾಗೆ ಇಂಟೀರಿಯರ್ ಫೀಚರ್ಸ್ ನೋಡ್ಬೋದು. ಸೊ ಆಲ್ಮೋಸ್ಟ್ ಎಲ್ಲಾ ಗಾಡಿನೂ ವೆಲ್ ಮೈಂಟೈನ್ ಮಾಡಿರೋಂಥ ಗಾಡಿ. ಸೊ ನೀವು ಬಂದಿದೆ ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಕೋಬಹುದು, ಇಷ್ಟ ಆಗಿರೋ ಗಾಡಿನ ಪರ್ಚೇಸ್ ಮಾಡ್ಕೋಬಹುದು, ನೋಡ್ಬೋದು ಸ್ನೇಹಿತರೆ. ಸೊ ಇದು ಎಷ್ಟು ರನ್ ಆಗಿದೆ ಅಂದ್ರಿ ಸರ್ ಗಾಡಿ? ಇದು 38,000 ಏನೋ ಓಡಿದೆ ಸರ್. ಓನರ್ಶಿಪ್ ಸರ್? ಓನರ್ ಸೆಕೆಂಡ್ ಓನರ್ಶಿಪ್. ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಐತೆ? ಎಲ್ಲ ಅಪ್ ಟು ಡೇಟ್. ಓಕೆ ಸರ್. ಸೊ ಸ್ನೇಹಿತರೆ ನೆಕ್ಸ್ಟ್ ನಮ್ಮ ಮುಂದೆ ಡಸ್ಟರ್ ಇದೆ. ಸೊ ಇದೇನ್ ಮಾಡಲ್ ಗಾಡಿ? ಏನ್ 2016 ಮಾಡಲ್ ವೆಹಿಕಲ್. ಓಕೆ, 79,000 ಕಿಲೋಮೀಟರ್ ಓಡಿದೆ. 79,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್. ಓಕೆ, ತುಂಬಾ ಚೆನ್ನಾಗಿದೆ. 85 PS ಇದು. 85 PS. 6,25,000 ಕೋಟಿಂಗ್ ನಮ್ದು. ಓಕೆ, ತುಂಬಾ ಗಾಡಿ ಚೆನ್ನಾಗಿದೆ ನೋಡಿ ಅದು. ಸೊ ನಾವು ಹಾಗೆ ಇಂಟೀರಿಯರ್ಸ್ ಚೆಕ್ ಮಾಡ್ಕೋಬಹುದು. ಸರ್ ನೆಗೋಷಿಯಬಲ್ ಅಂದ್ರೆ ಫೈನಲ್ ಪ್ರೈಸ್ ಏನ್ ಮಾಡ್ತೀರಾ ಸರ್? ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಬನ್ನಿ. ಒಂದು ಅಂದಾಜು ಇದೇ ಗಾಡಿನ ಏನ್ ಫೈನಲ್ ಮಾಡ್ಕೊಡ್ತೀರಾ? ಮಾಡ್ಕೊಡೋಣ ಬನ್ನಿ ಸರ್, ಶೋರೂಮ್ ವಿಸಿಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ನಮ್ಮ ಮುಂದೆ ವಾಲ್ವೋ ಇದೆ. ಸೊ ನೋಡ್ಬೋದು ಸ್ನೇಹಿತರೆ. ಸೊ ಇದೇನ್ ಮಾಡಲ್, ಏನ್ ವೇರಿಯಂಟ್ ಗಾಡಿ? 2023 ಮಾಡಲ್ ವೋಲ್ವೋ. ಓಕೆ, XC40 ಇದು. ಓಕೆ, D4 4 ವೀಲ್ ಡ್ರೈವ್ ಇದು. ಓಕೆ, ಆಲ್ ವೀಲ್ ಡ್ರೈವ್. ಹಾ ಸರ್. ಸಿಂಗಲ್ ಓನರ್. 10,000 ಕಿಲೋಮೀಟರ್ ಓಡಿದೆ. 10,000 ಅಷ್ಟೇನಾ ಸರ್ ಓಡಿರೋದು? 10,000 ಓಡಿದೆ. ಓಕೆ, ಪೆಟ್ರೋಲ್ ವೇರಿಯಂಟ್. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ ಸರ್? ಇದು ಪ್ರೈಸ್ ಬಂದು 37 lakh ಕೋಟಿಂಗ್ ಇದೆ ನಮ್ದು. 37 lakh. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಐತೆ? ಅಪ್ ಟು ಡೇಟ್. ಸೊ ಗಾಡಿಯಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಎಲ್ಲ ಸರ್ವಿಸ್ ಆಗಿರೋಂಥ ಗಾಡಿ ಅಲ್ಲ ಸರ್? ಹೌದು. ಸೊ ನೆಕ್ಸ್ಟ್ ನಮ್ಮ ಮುಂದೆ ಆಡಿ ಇದೆ. ಸೊ ಏನ್ ಮಾಡಲ್, ಏನ್ ವೇರಿಯಂಟ್ ಗಾಡಿ ಸರ್? ಇದು 2018 ಮಾಡಲ್. ಓಕೆ, ಸಿಂಗಲ್ ಓನರ್. ಹಾ ಸರ್. 49,000 ಕಿಲೋಮೀಟರ್ ಓಡಿದೆ. ಓಕೆ, ಇದು ಬಂದು 2 ಲೀಟರ್ ಇಂಜಿನ್. 2 ಲೀಟರ್ ಇಂಜಿನ್. ಹೌದು. ಓಕೆ, ತುಂಬಾ ಚೆನ್ನಾಗಿದೆ ಇಂಟೀರಿಯರ್ ಎಲ್ಲ ನೋಡಿ. ಇದು ಪ್ರೈಸ್ ಬಂದು ನಿಮಗೆ 23 lakhs ಕೋಟಿಂಗ್ ಇದೆ ನಮ್ದು. 23 lakhs. ಓಕೆ, ಸೊ ಓನರ್ಶಿಪ್ ಸರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಸೊ ನೋಡ್ಬೋದು ಸ್ನೇಹಿತರೆ ಬ್ಯಾಕು. ಸೊ ನಿಮಗೆ ಗಾಡಿ ಫುಲ್ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಸೊ ಗಾಡಿ ಫುಲ್ ಮೈಂಟೈನ್ ಆಗಿರೋಂಥದ್ದು. ಬ್ಯಾಕ್ ಸ್ಪೇಸ್ ಎಲ್ಲ ಚೆನ್ನಾಗಿದೆ. ಸರ್ ಇದು ಎಷ್ಟು ಮೈಲೇಜ್ ಬರುತ್ತೆ ಸರ್? ಮೈಲೇಜ್ ಎಲ್ಲ 10+ ಬರುತ್ತೆ. ಇದು 10+ ಬರುತ್ತೆ. 12-13 ಬರುತ್ತೆ ಸಿಟಿ. ಓಕೆ, ನೋಡಬಹುದು. ಸೊ ಹೈವೇ ಆದ್ರೆ ಒಂದು 2-3 ಕಿಲೋಮೀಟರ್ ಎಕ್ಸ್ಟೆಂಡ್ ಆಗುತ್ತೆ. ಹೌದು. ಓಕೆ, ಸೊ ನೆಕ್ಸ್ಟ್ ನಮ್ಮ ಮುಂದೆ ಟಾರ್ ಇದೆ. ಸೊ ಏನ್ ಮಾಡಲ್, ಏನ್ ವೇರಿಯಂಟ್ ಗಾಡಿ ಸರ್? ಹೀಗೆ 2022 ಮಾಡಲ್. ಓಕೆ, ಇದು ಬಂದು 29,000 ಕಿಲೋಮೀಟರ್ ಓಡಿದೆ. ಓಕೆ, ಆಟೋಮೆಟಿಕ್ 4 ವೀಲ್ ಡ್ರೈವ್. ಓಕೆ, ಡೀಸೆಲ್ ವೆಹಿಕಲ್. 1525 ಕೋಟಿಂಗ್ ನಮ್ದು. ಓಕೆ, ತುಂಬಾ ಚೆನ್ನಾಗಿದೆ ನೋಡಿ ಸರ್. ಬೇಕಾದ್ರೆ ಶೋರೂಮ್ ವಿಸಿಟ್ ಮಾಡಿ. ಸೊ ನೀವು ಶೋರೂಮ್ ವಿಸಿಟ್ ಮಾಡಿದ್ರು ನಮ್ಮ ಸರ್ ಇಲ್ಲೇ ಇರ್ತಾರೆ. ಸೊ ನಿಮಗೆ ಇನ್ನಿಷ್ಟು ಮಾಹಿತಿ ಕೊಡಕ್ಕೆ ಅವ್ರು ರೆಡಿ ಇರ್ತಾರೆ. ಸೊ ನೀವು ಎನಿ ಟೈಮ್ ವಿಸಿಟ್ ಮಾಡ್ಬೋದು ಸ್ನೇಹಿತರೆ. ಟೈಮಿಂಗ್ಸ್ ಎಲ್ಲ ಅಪ್ಡೇಟ್ ಮಾಡಿರ್ತೀನಿ, ಲೊಕೇಶನ್ ಕೊಟ್ಟಿರ್ತೀನಿ. ಕಾಲ್ ಮಾಡ್ಕೊಂಡು ಒಂದ್ಸಲ ವಿಸಿಟ್ ಮಾಡಿ. ವಿಡಿಯೋದ್ರಲ್ಲಿ ನೋಡಿರೋ ಗಾಡಿ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಹ್ಯುಂಡೈ ಗ್ರ್ಯಾಂಡ್ ಐ10 ಐತೆ. ಸೊ ಇದೇನ್ ಮಾಡಲ್, ಏನ್ ವೇರಿಯಂಟ್ ಗಾಡಿ? 2016 ಮಾಡಲ್. ಓಕೆ, ಪೆಟ್ರೋಲ್ ಆಸ್ಟಾ ಮಾಡಲ್, ಆಟೋಮೆಟಿಕ್ ಪೆಟ್ರೋಲ್. ಓಕೆ, ತುಂಬಾ ಚೆನ್ನಾಗಿದೆ ಗಾಡಿ. 2016 ಮಾಡಲ್ ಇದು. ಸರ್ ಓನರ್ಶಿಪ್ ಸರ್? ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ ಸರ್? 24,000 ಓಡಿದೆ. ಫುಲ್ಲಿ ಲೋಡೆಡ್. 24,000 ರನ್ ಆಗಿದೆ. ಸರ್ ಕೋಟಿಂಗ್ ಪ್ರೈಸ್ ಇದು 5,15,000 ಕೋಟಿಂಗ್ ಇದೆ ನಮ್ದು. 5,15,000? ಹೌದು. ಓಕೆ, ಸೊ ಇದು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಐತಲ್ಲ ಸರ್? ಅಪ್ ಟು ಡೇಟ್ ಎಲ್ಲ. ಓಕೆ, ಸೊ ನೆಕ್ಸ್ಟ್ ನಮ್ಮ ಮುಂದೆ ಕಿಯಾ ಇದೆ. ಸೊ ಏನ್ ಮಾಡಲ್, ಏನ್ ವೇರಿಯಂಟ್ ಗಾಡಿ ಸರ್? ಸರ್ ಇದು 2020 ಮಾಡಲ್. ಓಕೆ, STK ಅಂತ ವೇರಿಯಂಟ್ ಇದು. 79,000 ಕಿಲೋಮೀಟರ್ ಓಡಿದೆ. ಪೆಟ್ರೋಲ್. ಕಿಯಾ ಸೆಲ್ಟೋಸ್. ಓಕೆ, ತುಂಬಾ ನೀಟ್ ಇದೆ, ಕಂಡೀಷನ್ ಇದೆ. ಇದು ಪ್ರೈಸ್ ಬಂದು 9,75,000 ಗೆ ಕೊಡ್ತೀವಿ ಬನ್ನಿ ಸರ್. 9,75,000. ಹೌದು. ನೋಡ್ಬೋದು ಸ್ನೇಹಿತರೆ. ಸೊ ಓನರ್ಶಿಪ್ ಸರ್? ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್.